ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಒಂದು ಬ್ಯೂಟಿಫುಲ್ ಆಗಿರೋ ಲೇಕ್ ಹೋಗ್ಬೇಕು ಅಂತ ಹೋಗ್ತಾ ಇದೀವಿ. ಬಟ್ ಮಳೆ ಸ್ಟಾರ್ಟ್ ಆಗಿದೆ, ಫುಲ್ ಡೇ ಮಳೆ ಇದೆ. ಇವತ್ತಿನ ದಿನ ಹೇಗೆ ಹೋಗುತ್ತೋ ಹೇಗಿರುತ್ತೋ ಅಂತ ಫುಲ್ ಟೆನ್ಷನ್ ಆಗಿದೆ. ಯಾಕಂದ್ರೆ ನೀವು ನೋಡ್ದಂಗೆನೆ ಬಂದ ದಿನದಿಂದನೂ ಮಳೆ ಸ್ಟಾರ್ಟ್ ಆಗಿದೆ, ಹೋಗೋ ದಿನದವರೆಗೂ ಮಳೆ ಇದೆ. ಬಟ್ ಸ್ಟಿಲ್ ಇವತ್ತು ಏನೋ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ, ಒಂದು ಚಾನ್ಸ್ ತಗೊಂಡೇ ಬಿಡೋಣ, ಹೋಗೋಣ, ಹೇಗಾಗುತ್ತೋ ಆಗ್ಲಿ ಅಂತ ಹೇಳಿ ಹೋಗ್ತಾ ಇದೀವಿ. ನಾವಿವಾಗ ಡೋಲೋಮೈಟ್ಸ್ ನ ಸೆಲಾ ಪಾಸ್ ಅಲ್ಲಿ ಇದೀವಿ. ಈ ಪಾಸ್ ತುಂಬಾನೇ ಚೆನ್ನಾಗಿದೆ. ಸೊ ಇವಾಗ ಇಲ್ಲಿಂದ ಯಾವ ಲೇಕ್ ಹೋಗ್ತಾ ಇದೀವಿ ಅಂದ್ರೆ ಲಾಗೋ ದಿ ಬ್ರೈಸ್ ಅಂತ ಹೇಳಿ. ಇದು ಇಟಲಿಯ ಡೋಲೋಮೈಟ್ಸ್ ಅಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಲೇಕ್. ಸೊ ನಾವಿವಾಗ ಈ ಲೇಕ್ ಹೋಗೋಣ, ಮಳೆಯಲ್ಲೇ ಈ ಅಡ್ವೆಂಚರ್ನ ಕಂಟಿನ್ಯೂ ಮಾಡೋಣ, ಬನ್ನಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಊರಲ್ಲಿ ಸ್ಟಾಪ್ ತಗೊಂಡಿದೀವಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಈ ಊರು ಅಂತ, ಸೀರಿಯಸ್ಲಿ. ಬಟ್ ಎಲ್ಲಿ ನೋಡಿದ್ರು ಹೋಟೆಲ್ಗಳು, ಮನೆಗಳೆಲ್ಲ ಇದೆ ಆ ಕಡೆ ಸೈಡ್. ಈ ಕಡೆ ಸೈಡ್ ಎಲ್ಲ ಹೋಟೆಲ್ಗಳು ಜಾಸ್ತಿ, ಮತ್ತೆ ರೆಸ್ಟೋರೆಂಟ್ಸ್, ವಿಲ್ಲಾಸ್ ಆ ಥರ ಜಾಸ್ತಿ ಇದೆ ಇಲ್ಲಿ. ಇಲ್ಲೇ ಒಂದು ಹೋಟೆಲ್ ಇತ್ತು, ಅಲ್ಲಿಗೆ ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು ಏನೇನು ಬ್ರೇಕ್ಫಾಸ್ಟ್ ಇದೆ ಅಂತ ಹೇಳಿ. ಹಾಗೆ ಇಟಾಲಿಯ ಜನರು ಏನೇನೆಲ್ಲ ತಿಂತಾರೆ ಬೆಳಗಿನ ಟೈಮ್ ಬ್ರೇಕ್ಫಾಸ್ಟ್ಗೆ ಅಂತ ಕೂಡ ನೋಡ್ಬೋದು. ಇವಾಗ ಬ್ರೇಕ್ಫಾಸ್ಟ್ ಆಯಿತು, ಕಾರ್ ಹತ್ರ ಹೋಗ್ತಾ ಇದೀವಿ. ಹೆಂಗಿತ್ತು ಬ್ರೇಕ್ಫಾಸ್ಟ್? ಇದೆ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. ವಿಲೇಜಲ್ಲಿ ಹೆಂಗಿದೆ ಅಂತ. ಮಳೆ ಬರ್ತಾನೆ ಇದೆ, ಫುಲ್ ಡೇ ಮಳೆ ಇದೆ ಇವತ್ತು. ನೋಡಿ ಈ ವಿಲೇಜಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟಾ ಇದೀವಿ. ಡೋಲೋಮೈಟ್ಸ್ನಲ್ಲಿ ಇಟಾಲಿಯನ್, ಆಸ್ಟ್ರಿಯನ್ ಮತ್ತೆ ಲ್ಯಾಡಿನ್ ಸಂಯೋಜನೆ ಕಾಣಿಸುತ್ತೆ. ಈ ಸಂಸ್ಕೃತಿಯ ಮಿಶ್ರಣವೇ ಇಲ್ಲಿ ಕಂಡುಬರುವ ಮನೆಗಳ ವಿನ್ಯಾಸ, ಬಣ್ಣಗಳು ಹಾಗೆ ಕಟ್ಟಡ ಶೈಲಿ. ಪ್ರತಿಯೊಂದು ಹಳ್ಳಿ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನೋಡ್ತಿದ್ರೆ ಸ್ವರ್ಗದಲ್ಲಿ ಇದ್ದೀವೇನೋ ಅನ್ನೋ ತರ ಫೀಲ್ ಆಗುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿ ಕ್ಲೀನ್ ಆಗಿದೆ ಇಲ್ಲಿನ ಹಳ್ಳಿಗಳು. ಟ್ರಾಫಿಕ್ ನೋಡಿ ಎಷ್ಟಿದೆ ಅಂತ. ಇಲ್ಲಿಂದ ಸ್ಟಾರ್ಟ್ ಆದ್ರೆ ಇನ್ನ ಅಲ್ಲಿವರೆಗೂ ಟ್ರಾಫಿಕ್ ಇದೆ, ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ನನ್ನ ಅಪ್ಸರೆ ಕೊಡುತ್ತಿರುವೆ ನಿನಗೆ ಈ ಒಲವಿನ ಉಡುಗೊರೆ. ಸಂಜೆ ಮೇಲೆ ಸುಮ್ಮನೆ ಹಂಗೆ ಫೋನ್ ಮಾಡ್ಲ ನಿಂಗೆ, ನಿನ್ನ ಜೊತೆ ಸುತ್ತಬೇಕು ಊರ ತುಂಬ ಹೀಗೆ. ಫೈನಲಿ ಟ್ರಾಫಿಕ್ ಕ್ಲಿಯರ್ ಆಯಿತು. ಏನೋ ನಮ್ಮ ಕ್ಯಾಂಪ್ ಸೈಟಿಂದ 2 ಗಂಟೆ ಜರ್ನಿ ಇದ್ದಿದ್ದು, 2.5 ಗಂಟೆ ಜರ್ನಿ ಇತ್ತು. ಇವಾಗ 3.5 ಗಂಟೆ ಜರ್ನಿ ಆಗೋಯ್ತು. 하루는 생각보다 조용히 두고 지나치는데 고장난 시계바늘처럼 난 멈춰있는 것만 같아. ಫೈನಲಿ ನಾವ್ ಇವಾಗ 3.5 ಗಂಟೆ ಜರ್ನಿ ಆದ್ಮೇಲೆ ಲಾಗೋ ದಿ ಬ್ರೈಸ್ ರೀಚ್ ಆದ್ವಿ. ಇನ್ನೇನು 5 ಮಿನಿಟ್ಸ್ ಪಾರ್ಕಿಂಗ್ ಪ್ಲೇಸ್ ಹತ್ರ ಹೋಗೋದಿಕ್ಕೆ. ಹಾಗೆ ಇದಕ್ಕೆ ಕೂಡ ನಾವು 1 ಮಂತ್ ಮುಂಚೆನೆ ಪಾರ್ಕಿಂಗ್ ಸ್ಲಾಟ್ ನ ಬುಕ್ ಮಾಡಿದ್ದು. ಹಾಗೆ 1 ಡೇ ಪಾರ್ಕಿಂಗ್ ಚಾರ್ಜ್ ಎಷ್ಟಿದೆ ಅಂತ ಹೇಳಿದ್ರೆ 40 euros, ಅಂದ್ರೆ 4000 rupees 1 ಡೇ ಪಾರ್ಕ್ ಮಾಡೋದಿಕ್ಕೆ ಕಾರ್ನ. ಪಾರ್ಕಿಂಗ್ ಪ್ಲೇಸಿಗೆ ಹೋಗೋದಿಕ್ಕೆ ಇನ್ನ 4 ನಿಮಿಷ ಇದೆ. 4 ನಿಮಿಷ ಆದ್ಮೇಲೆ
ಬ್ಯೂಟಿಫುಲ್ ಆಗಿರೋ ಲಾಗೋ ದಿ ಬ್ರೈಸ್ ನೋಡಕ್ ಹೋಗೋಣ ಬನ್ನಿ. ಇಲ್ಲಿ ಕೆಳ ಮಹಡಿಯಲ್ಲಿ ಕಲ್ಲು, ಮೇಲಿನ ಮಹಡಿಯಲ್ಲಿ ಮರ, ಚಳಿಗಾಲದಲ್ಲಿ ಹಿಮ ತಡೆಯಲು ಶಿಂಗಲ್ ಅಥವಾ ಮಣ್ಣಿನ ಚಾವಣಿಗಳನ್ನ ಮಾಡ್ಕೊಂಡಿರ್ತಾರೆ. ಹಾಗೆ ಬಾಲ್ಕನಿಗಳು ಕೈಯಾರೆ ಕೆತ್ತಿರುವಂತದ್ದು. ಈ ಬಾಲ್ಕನಿಗಳು ಪರಂಪರೆಯ ಸಂಕೇತ. ಹಾಗೆ ಹೂವಿನ ಅಲಂಕಾರ ಏನಿದೆ ಅದು ಇಲ್ಲಿಯ ಗುರುತು. ಇವಾಗ ಪಾರ್ಕಿಂಗ್ ಪ್ಲೇಸ್ ರೀಚ್ ಆದ್ವಿ. ಕಾರ್ ಪಾರ್ಕ್ ಮಾಡಿ ಲೇಕ್ ನೋಡಕ್ ಹೋಗೋಣ ಬನ್ನಿ. ನಾವಿವಾಗ ಲಾಗೋ ದಿ ಬ್ರೈಸ್ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಹಾಗೆ ಇವಾಗ ಮಳೆ ರಾಯ ನಮ್ಮ ಕೈ ಹಿಡಿದಿದೆ. ಮಳೆ ಬರ್ತಲ್ಲ, ದೇವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ. ಮತ್ತೆ ಟ್ರಾವೆಲ್ ಕಂಟೆಂಟ್ ಫಾಲೋ ಮಾಡ್ತಿರ್ತಿರಲ್ಲ ಅವರಿಗೆ, ಟ್ರಾವೆಲಿಂಗ್ ಅಂದರೆ ಯಾರಿಗೆ ಇಷ್ಟ ಇರುತ್ತೆ ಅವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಈ ಒಂದು ಬ್ಯೂಟಿಫುಲ್ ಆಗಿರೋ ಲೇಕ್ನ ನೋಡಿರ್ತೀರಾ. ಬನ್ನಿ ನಾವಿವಾಗ ಈ ಬ್ಯೂಟಿಫುಲ್ ಆಗಿರೋ ಲೇಕ್ನ ನೋಡಕ್ ಹೋಗೋಣ. ವೆಲ್ಕಮ್ ಟು ಲಾಗೋ ದಿ ಬ್ರೈಸ್. ಇದೆ ನೋಡಿ ಬ್ಯೂಟಿಫುಲ್ ಆಗಿರೋ ಲೇಕ್. ಈ ವಾಟರ್ ಕಲರ್ ಪ್ಲಸ್ ಬ್ಯಾಕ್ ಗ್ರೌಂಡ್ಗೆ ತುಂಬಾ ಫೇಮಸ್ ಈ ಲೇಕ್. ಎಷ್ಟು ಬ್ಯೂಟಿಫುಲ್ ಆಗಿದೆಲ್ಲ. ಇವತ್ತು ಸ್ವಲ್ಪ ವೆದರ್ ಕ್ಲೌಡಿ ಇರೋದ್ರಿಂದ ಫುಲ್ ಕ್ಲಿಯರ್ ವ್ಯೂ ಇಲ್ಲ. ಕ್ಲಿಯರ್ ವ್ಯೂ ಇದ್ರೆ ಚೆನ್ನಾಗಿ ಅನಿಸುತ್ತೆ. ಆ ಕಡೆ ಫುಲ್ ಡಾರ್ಕ್ ಗ್ರೀನ್, ಈ ಕಡೆ ಸ್ವಲ್ಪ ಲೈಟ್ ಗ್ರೀನ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಹಾಗೆ ಇವಾಗ ನಾವು ಕೂಡ ಬೋಟ್ ರೈಡ್ ಹೋಗಬೇಕು. ಇಲ್ಲಿ ಸ್ವಲ್ಪ ಮುಂದೆವರೆಗೆ ವಾಕ್ ಮಾಡ್ಕೊಂಡು ಹೋಗಿ ನೋಡ್ಕೊಂಡ್ಬಂದು ಆಮೇಲೆ ಬೋಟ್ ರೈಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. Still a friend of mine. Our story wasn't over yet. ಈ ಲೇಕ್ ಸುತ್ತ ಹೈಕ್ ಮಾಡೋರು ಮಾಡ್ಬೋದು. ನಾವು ಸ್ವಲ್ಪ ದೂರ ನೋಡ್ಕೊಂಡೋಗಿ ವ್ಯೂ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಜಾಸ್ತಿ ದೂರ ಏನು ಹೋಗೋ ಪ್ಲಾನ್ ಇಲ್ಲ ಈ ಸರಿ. ಸ್ವಲ್ಪ ದೂರ ಹೋಗಿ ಅದಾದಮೇಲೆ ಬೋಟ್ ರೈಡ್ ಹೋಗೋಣ ಅಂತ ಪ್ಲಾನ್ ಇದೆ. ವಾಟರ್ ಕಲರ್ ಮಾತ್ರ ಸೂಪರ್. ಇಲ್ಲಿ ಸ್ವಲ್ಪ ಮೋಡ ಕ್ಲಿಯರ್ ಆದರೆ ಚೆನ್ನಾಗಿರುತ್ತೆ. ಆಮೇಲೆ ಹೋಗೋಣ ಬೋಟ್ ರೈಡ್ ಅಂತ ಹೇಳ್ಬಿಟ್ಟು ನಾವು ಇನ್ನೂ ಹೋಗಿಲ್ಲ. ಇಲ್ಲೇನೋ €2 ಹಾಕಿ ಅದು ಬಾಲ್ ತಗೋಬೋದಂತೆ. ಅದಕ್ಕೆ ಸಿಯಾ ಬೇಕು ಅಂತೇಳಿ ತಗೊತಾ ಇದ್ದಾನೆ. ಏನಕ್ಕೆ ಅದು? ತೋರ್ಸು ಹೇಗಿದೆ. ಇವಾಗ ಬೋಟಿಂಗ್ ಹೋಗೋದಕ್ಕೆ ಎಂಟ್ರಿ ಇಲ್ಲಿಂದ. ಇಲ್ಲಿಗೆ ಹೋಗಿ ಟಿಕೆಟ್ ತಗೊಂಡು ಆಮೇಲೆ ಹೋಗ್ಬೇಕು. ಬನ್ನಿ ಇವಾಗ ಟಿಕೆಟ್ ತಗೊಳಕ್ ಹೋಗೋಣ. ಔಟ್ಸ್ ಅಂತೂ ಕ್ಲಿಯರ್ ಆಗಲಿಲ್ಲ, ಇನ್ನೂ ಜಾಸ್ತಿನೇ ಆಗೋಯ್ತು. ಬಂದಂಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಸೊ ಇವಾಗ ಈ ಥರ ಇದೆ ವ್ಯೂ. ಮ್ಯಾಕ್ಸಿಮಮ್ ಒಂದು ಬೋಟಲ್ಲಿ 5 ಜನ ಹೋಗ್ಬೋದು. 45 ಮಿನಿಟ್ಸ್ ಇದೆ ಬೋಟ್ ರೈಡ್. ಮತ್ತು €55 ಶೇರ್ ಕೂಡ ಮಾಡ್ಕೊಬೋದು. 2 ಅಥವಾ 3 ಮೆಂಬರ್ಸ್ ಇದ್ದರೆ, ಇಲ್ಲ ಬರೀ ಇಬ್ಬರೇ ಹೋಗಂಗಿದ್ರು ಒಂದು ಸಿಂಗಲ್ ತೊಗೊಂಡು ಹೋಗ್ಬೋದು. ಇವಾಗ ಇಲ್ಲಿ ಟಿಕೆಟ್ ತೊಗೊಂಡು ಮತ್ತು ನಮ್ಗೆ ಯಾವ್ದು ಬೇಕೋ ಅದನ್ನು 2 ಫ್ರಿಜ್ ಮ್ಯಾಗ್ನೆಟ್ನ ನಾವೇ ಚೂಸ್ ಮಾಡ್ಕೊಬೋದು. ಇನ್ಕ್ಲೂಡ್ ಆಗಿರುತ್ತೆ ಟಿಕೆಟ್ ಪ್ರೈಸಲ್ಲಿ. ಟಿಕೆಟ್ ಎಲ್ಲ ತೊಗೊಂಡು ಒಳಗೆ ಬಂದು ಮಳೆ ಸ್ಟಾರ್ಟ್ ಆಯಿತು ಇವಾಗ. ಮತ್ತೆ ಟಿಕೆಟ್ ಬ್ಯಾಡ್ ವೆದರ್ ಇದ್ದರೆ ರಿಫಂಡ್ ಅಂತೂ ಮಾಡಲ್ಲಂತೆ, ಹೋಗಲೇಬೇಕು. ನಮ್ಮ ಬೋಟ್ ಬಂತು, ಮಳೆ ಕೂಡ ಬಂದಿದೆ, ಏನೂ ಮಾಡೋಕ್ಕಾಗಲ್ಲ. ಹೋಗೋಣ ನೋಡೋಣ. 45 ಮಿನಿಟ್ಸಲ್ಲಿ ಮಳೆ ಸ್ವಲ್ಪ ಕಡಿಮೆ ಆದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಿಂಗೆ ಎಂಜಾಯ್ ಮಾಡ್ಕೊಂಡು ಬರೋಣ ಅಷ್ಟೇ. ನೋಡಿ ಮಳೆಯಲ್ಲಿ ಅಂಬ್ರೆಲಾ ಇಟ್ಕೊಂಡು ಬೋಟಿಂಗ್ ಮಾಡ್ತಾ ಇದ್ದೀವಿ. ಇನ್ನೊಂದು ಎಷ್ಟು 45 ಮಿನಿಟ್ಸ್ ಇದೆಲ್ಲ, ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಮಳೆ ನಿಂತಿದ್ರೂ ತುಂಬ ಚೆನ್ನಾಗಿರುತ್ತೆ. ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. row your boat gently down the lake. Merrily, 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 life is but a dream. Heavy ಇದೆಯಾ? ಬಾ. ಯಾವ ಕಡೆ ಹಾಕೋದು ಯಾವ ಕಡೆ ಹಾಕೋದು ಗೊತ್ತಿಲ್ಲ. ಮೂವ್ ಆಗ್ತಿದೆ. ದೋಣಿ ಸಾಗಲಿ ಮುಂದೆ ಹೋಗಲಿ ಪೂರ ತೀರವಸಿ.
ಲೇಕ್ ಸುತ್ತ ಸ್ವಲ್ಪ ವಾಕ್ ಮಾಡಾಯ್ತು, ಮಳೆಲೇನೆ ಬೋಟಿಂಗ್ ಕೂಡ ಆಯ್ತು. ಇವಾಗ ಸುವೆನಿಯರ್ ತಗೊಳ್ಳೋ ಟೈಮ್ ಇಲ್ಲೇ ಎಂಟ್ರೆನ್ಸ್ ಅಲ್ಲೇ ಒಂದು ಶಾಪ್ ಇದೆ, ಬನ್ನಿ ಅಲ್ಲಿಗೆ ಹೋಗಿ ಏನಾದರೂ ತಗೊಂಡು ಹೋಗೋಣ. ಸಿಯಾ ಇವಾಗ ಈ ನೀರ್ ತಗೋ ಬಂದಿದ್ದಾಳೆ. ವಾವ್, ಚೆನ್ನಾಗಿದೆ ಚಿನ್ನಿ. ಇವಾಗ ಈ ಬ್ಯೂಟಿಫುಲ್ ಆಗಿರೋ ಲೇಕಿಗೆ ಬಾಯ್ ಬಾಯ್ ಹೇಳೋ ಸಮಯ. ನಾವಿವಾಗ ಇಲ್ಲಿಂದ ಕಾರ್ ಪಾರ್ಕಿಂಗ್ ಪ್ಲೇಸ್ ವರೆಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಏನಕ್ಕಂದ್ರೆ ಕಾರ್ ಪಾರ್ಕಿಂಗ್ ಪ್ಲೇಸ್ ಲೇಕ್ ಹತ್ರ ಇಲ್ಲ, ಸ್ವಲ್ಪ ದೂರ ಮುಂದೆ ಇದೆ. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಬಸ್ ಫೆಸಿಲಿಟೀಸ್ ಇದೆ. ಮತ್ತೆ ಕಾರ್ ಪಾರ್ಕಿಂಗ್ ಚಾರ್ಜ್ ಏನು ಪೇ ಮಾಡಿರ್ತೀವಿ ಅದೇನೆ, ಮತ್ತೆ ಎಕ್ಸ್ಟ್ರಾ ಏನು ಟಿಕೆಟ್ ತಗೋಬೇಕಾಗಿಲ್ಲ. ಮತ್ತೆ ಇಲ್ಲಿಂದ ಅಲ್ಲಿಗೆ ಬಸ್ಸಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಕಾರ್ ಪಾರ್ಕಿಂಗ್ ಪ್ಲೇಸ್ ಹತ್ರ ಹೋಗೋಣ. ಮಳೆ ಮಳೆ ಮಳೆ, ಫುಲ್ ಮಳೆ. ಈ ವೀಕ್ ಫುಲ್ ಮಳೆ ಇದೆ. ಬಟ್ ಮಳೆಲೂ ಕೂಡ ಎಕ್ಸ್ಪ್ಲೋರ್ ಮಾಡ್ತಿದೀವಿ. ಬಂದಾಗಿದೆ, ಬಂದಿರೋದನ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಳೆಯಲ್ಲಿ ಕೂಡ ಬಿಡದಂಗೆ ನಾವು ಎಕ್ಸ್ಪ್ಲೋರ್ ಮಾಡ್ತಿದೀವಿ. ಹಾಗೆ ನಿಮಗೆ ಲಾಗೋ ದಿ ಬ್ರೈಸ್ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಆಕ್ಚುಲಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ಅಂದ್ರೆ ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ತರ ಕಾಣಿಸುತ್ತೆ. ಇವತ್ತು ಮಳೆ ಬರ್ತಿರೋದ್ರಿಂದ ಇವತ್ತು ಇನ್ನೊಂದು ತರ ಇತ್ತು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್ ಫ್ರಮ್ ಲಾಗೋ ದಿ ಬ್ರೈಸ್.